ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಈ ಸಂಚಿಕೆಯಲ್ಲಿ 155ನೇ ಶ್ಲೋಕ. ಬ್ರಹ್ಮಣಿ ಬ್ರಹ್ಮಜನನಿ ಬಹುರೂಪಾ ಬುಧಾರ್ಚಿತ ಪ್ರಸವಿತ್ರಿ ಪ್ರಚಂಡಾಜ್ಞಾ ಪ್ರತಿಷ್ಠಾ ಪ್ರಕಟಾಕೃತಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಬ್ರಹ್ಮಾಣಿ. ಬ್ರಹ್ಮಾಣಿ ಅಂದರೆ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತೆ ಬ್ರಹ್ಮನ ಪತ್ನಿ ಬ್ರಹ್ಮಾಣಿ, ಬ್ರಹ್ಮನ ಸ್ತ್ರೀ ರೂಪ ಅಂತ. ಅದನ್ನು ಬಿಟ್ಟು ನಮ್ಮ ಆನಂದಮಯ ಕೋಶದಲ್ಲಿರುವವಳು ಅಂತ ಇನ್ನೊಂದು ಅರ್ಥ. ಶಾರದೆಯ ರೂಪದಲ್ಲಿರುವ ವಾಗ್ದೇವಿಯನ್ನೂ ಕೂಡ ಬ್ರಹ್ಮಾಣಿ ಅಂತಲೇ ಸ್ತುತಿಸೋದು ಅಲ್ವಾ, ಇದು ನಮ್ಗೆ ಗೊತ್ತೇ ಇದೆ. ಒಟ್ಟಿನಲ್ಲಿ ಚತುರ್ಮುಖ ಬ್ರಹ್ಮನನ್ನೂ ಕೂಡ ಸೃಷ್ಟಿಸುವ ಬ್ರಹ್ಮಶಕ್ತಿ, ಮೂಲಶಕ್ತಿ ಅಂತ ಇದಕ್ಕೆ ಅರ್ಥ ಇದೆ. ಬ್ರಹ್ಮಾಣಿ ಅಂತಂದರೆ ಇಷ್ಟೆಲ್ಲ ಅರ್ಥವನ್ನು ಇದು ಒಳಗೊಂಡಿದೆ. ಹಾಗಾಗಿ ಈ ಬ್ರಹ್ಮಾಣಿ ಅನ್ನೋ ನಾಮದಿಂದ ವಾಗ್ದೇವಿಯರ ಸ್ತುತಿ ಈ ಲಲಿತಾಂಬೆಗೆ. ಮುಂದಿನ ನಾಮ ಬ್ರಹ್ಮಜನನಿ. ಹಿಂದಿನ ನಾಮವನ್ನೇ ಇದು ವಿಸ್ತರಿಸುವಂಥದ್ದು. ಬ್ರಹ್ಮನಿಗೂ ಕೂಡ ತಾಯಿ ಈ ಮಾತೆ, ಬ್ರಹ್ಮನ ಜನನಕ್ಕೂ ಕಾರಣವಾದವಳು ಈ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಆ ಬ್ರಹ್ಮ ಕೀಟ ಜನನಿ ಅಂತ ಒಂದು ನಾಮ ಇದೇ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತಲ್ವಾ, ಅದೇ ನಾಮವು ಇದೇ ಅರ್ಥವನ್ನೇ ಹೇಳ್ತದೆ ಅಲ್ವಾ. ಚಿಕ್ಕ ಕೀಟದಿಂದ ಹಿಡಿದು ಅತ್ಯಂತ ದೊಡ್ಡದಾದ ಆ ಬ್ರಹ್ಮನವರೆಗಿನ ಜೀವರಾಶಿಗೂ ಕೂಡ ಅವಳೇ ತಾಯಿ ಅಂತ ಅದೇ ವಿಷಯವನ್ನು ಈ ನಾಮ ಹೇಳ್ತಾ ಇರುವಂಥದ್ದು. ಸೃಷ್ಟಿ ರಚನೆ ಸಂದರ್ಭದ ಪೌರಾಣಿಕ ಕಥೆಯನ್ನು ನಾವೆಲ್ಲ ಕೇಳೇ ಇರ್ತೇವೆ ಅಲ್ವಾ. ವಿಷ್ಣು ಯೋಗನಿದ್ದೆಯಿಂದ ಎಚ್ಚೆತ್ತು ಸೃಷ್ಟಿ ಮಾಡಬೇಕು ಅಂತ ಬಯಸಿದ್ನಂತೆ. ತನ್ನನ್ನೇ ಬಹುವಾಗಿ ನೋಡಿಕೊಳ್ಳುವ ಬಯಕೆ ಆ ವಿಷ್ಣುವಿಗೆ ಆಯ್ತಂತೆ. ಆಗ ಈ ಸಂಕಲ್ಪ ಅಂದರೆ ಸೃಷ್ಟಿ ಮಾಡಬೇಕು ಅನ್ನುವಂಥ ಅವನ ಸಂಕಲ್ಪ ಅವನ ಮನಸ್ಸಿನಲ್ಲಿ ದಟ್ಟವಾಗಿ ಗಾಢವಾಗಿ ಆಗ್ತಾ ಇರುವಂತೆ ಅವನ ನಾಭಿ ಕಮಲದಿಂದ ತಾನೇ ತಾನಾಗಿ ಒಂದು ಸುಂದರವಾದ ಕಮಲ ಮೂಡಿ ಬಂತು. ಆ ಕಮಲದಲ್ಲಿ ಬ್ರಹ್ಮದೇವ ತಾನಾಗಿ ಮೂಡಿ ಬಂದ ಅಂತ ನಾವು ಸೃಷ್ಟಿಯ ಕಥೆಯನ್ನು ಕೇಳ್ತೇವೆ ಅಲ್ವಾ. ಆಮೇಲೆ ವಿಷ್ಣುವಿನ ಆಜ್ಞೆಯ ಪ್ರಕಾರ ವೇದವನ್ನು ಈ ವಿಷ್ಣು ಬ್ರಹ್ಮನಿಗೆ ಬೋಧನೆ ಮಾಡಿದ ಮೇಲೆ ಆ ವೇದದ ಆಧಾರದ ಮೇಲೆ ಈ ಚತುರ್ಮುಖ ಬ್ರಹ್ಮನಿಂದ ಇಡೀ ಸೃಷ್ಟಿಕ್ರಿಯೆ ಪ್ರಾರಂಭ ಆಯಿತು ಅನ್ನೋದು ಶ್ರುತಿಯ ಮಾತು. ಇದನ್ನೇ ಈ ನಾಮ ಬ್ರಹ್ಮಜನನಿ, ಬ್ರಹ್ಮಾಣಿ ಹೀಗೆಲ್ಲ ನಾಮದಿಂದ ವಿವರಿಸ್ತಾ ಇದೆ. ಮುಂದಿನ ನಾಮವೂ ಕೂಡ ಇದೇ ನಾಮಕ್ಕೆ ಹೊಂದ್ಕೊಂಡಿದೆ, ಬಹುರೂಪ. ಮತ್ತೆ ಬ್ರಹ್ಮನಿಂದ ಬಹುರೂಪವಾದವಳು. ಮೊದಲು ಬ್ರಹ್ಮನನ್ನ ಸೃಜಿಸಿದ ಶಕ್ತಿ ಅವಳೇನೆ. ಆಮೇಲೆ ಬ್ರಹ್ಮ ಸೃಷ್ಟಿ ಮಾಡಿದ್ನಲ್ಲ, ಆ ಬಹುರೂಪಗಳೆಲ್ಲವೂ ಕೂಡ ಅದೇ ಆದಿಶಕ್ತಿಯಿಂದಲೇ ಸೃಷ್ಟಿಯಾಗಿ ಬಂದದ್ದು ಅಂತ ಈ ಬಹುರೂಪ ಅನ್ನುವಂಥ ನಾಮ ಹೇಳ್ತದೆ. ಅದರ ಜೊತೆಗೆ ಇಡೀ ವಿಶ್ವದಲ್ಲಿರುವಂಥ ಎಲ್ಲ ರೂಪಗಳಲ್ಲಿ ಅಂತರ್ಗತವಾಗಿರುವಂಥದ್ದು ಇದೇ ಚೈತನ್ಯವಾದ್ದರಿಂದ ಎಲ್ಲ ರೂಪಗಳೂ ಕೂಡ ಒಳಗಿನಿಂದ ಅದೇ ಚೈತನ್ಯವನ್ನೇ ಹೊತ್ತಿವೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಬೇರೆ 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 ರೂಪದಲ್ಲೆಲ್ಲ ಕಾಣುವವಳು ಮೂಲತಃ ಆದಿಶಕ್ತಿಯೇ ಅನ್ನೋದನ್ನು ಈ ನಾಮ ಹೇಳ್ತಾ ಇದೆ. ಭಗವದ್ಗೀತೆಯಲ್ಲಿ ಇದೇ ವಿಷಯವನ್ನು ಕೃಷ್ಣ ಇನ್ನೊಂದು ರೀತಿ ಹೇಳ್ತಾನೆ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ನನಗಿಂತ ಹೊರತಾಗಿ ಈ ಜಗತ್ತಿನಲ್ಲಿ, ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಎಲ್ಲವೂ ಕೂಡ ನನ್ನಿಂದ ವ್ಯಾಪ್ತವಾಗಿರುವಂಥದ್ದು. ನಾನೇ ಎಲ್ಲ ವಸ್ತು, ವ್ಯಕ್ತಿ, ಜೀವಕೋಟಿಗಳು ಕಾಣುವಂಥ ಏನೇನು ರೂಪ ಇದೆ ಅದೆಲ್ಲ ಆಗಿ ಕಾಣುವಂಥವನು ನಾನೇ. ಈ ರೀತಿ ಬಹುರೂಪದಲ್ಲಿ ನಾನಿದ್ದೇನೆ ಅಂತ ಅರ್ಜುನನಿಗೆ ಹೇಳ್ತಾನಲ್ಲ, ಅದೇ ಅರ್ಥದಲ್ಲಿ ಈ ನಾಮ ಬಂದಿದೆ. ಬುಧಾರ್ಚಿತ ಅಂತ ಮುಂದಿನ ನಾಮ. ಬುಧಾರ್ಚಿತ ಅಂದರೆ ಜ್ಞಾನಿಗಳಿಂದ ಅರ್ಚಿತಳಾದವಳು. ಬುಧರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಸಕಲ ಸೃಷ್ಟಿ ಸ್ಥಿತಿ ಲಯಗಳಿಗೆಲ್ಲ ಈ ದೈವಿ ಶಕ್ತಿಯೇ ಕಾರಣ ಅಂತಂದರೆ ನಮ್ಮ ಹುಟ್ಟು, ಬೆಳವಣಿಗೆ, ಜೀವನ ಮತ್ತು ಮರಣಗಳಿಗೆಲ್ಲ ಈ ದೈವವೇ ಕಾರಣ ಅನ್ನೋದನ್ನು ನಿಜವಾಗಿ ಅರಿವಿಗೆ ತಂದುಕೊಂಡವರು ಬುಧರು ಅಥವಾ ಜ್ಞಾನಿಗಳು. ಈ ಜ್ಞಾನಿಗಳು ಈ ದೈವೀ ಶಕ್ತಿಯನ್ನು ಅವರ ಅನುಭವಕ್ಕೆ ತಂದುಕೊಂಡಿರೋದ್ರಿಂದ
ಏಕೋಭಕ್ತಿಯಿಂದ ಏಕಾಗ್ರತೆಯಿಂದ ಆರಾಧನೆ ಮಾಡ್ತಾ ಇರ್ತಾರೆ. ಧ್ಯಾನಮಗ್ನ ಸ್ಥಿತಿಯಲ್ಲಿ ತಮ್ಮೊಳಗೇ ನೆಲೆಯಾಗಿರುವಂಥ ಈ ಪರತತ್ವವನ್ನು ಅವರು ಏಕೀಭವಿಸ್ತಾರೆ. ಕೊನೆಗೆ ಮರಣಾಂತ್ಯದಲ್ಲೂ ಕೂಡ ಆ ಪರತತ್ವದಲ್ಲೇ ಸೇರಿಬಿಡ್ತಾರೆ. ಅಂದರೆ ಮರಣಕಾಲದಲ್ಲೂ ಆ ಪರತತ್ವದಲ್ಲೇ ಮಗ್ನರಾಗಿ ಶರೀರ ಬೀಳ್ತಾ ಇರೋದನ್ನು ನೋಡ್ತಾ ಪರತತ್ವದಲ್ಲೇ ನಿಂತಿರ್ತಾರೆ. ಅವರು ಪರತತ್ವದಲ್ಲೇ ಏಕವಾಗಿ ಬಿಟ್ಟಿರ್ತಾರೆ. ಹಾಗಾಗಿ ಈ ರೀತಿ ಜ್ಞಾನಿಗಳಿಂದ ಅರ್ಚಿತಳಾದ ಮಾತೆ ಕೊನೆಗೆ ತನ್ನಲ್ಲೇ ಆ ಜ್ಞಾನಿಗಳನ್ನು ಏಕೀಭವಿಸಿಕೊಳ್ತಾಳೆ ಅನ್ನೋದನ್ನು ಈ ಬುಧಾರ್ಚಿತ ಅನ್ನುವಂಥ ನಾಮ ಹೇಳ್ತಾ ಇದೆ. ಪ್ರಸವಿತ್ರಿ ಅಂತ ಮುಂದಿನ ನಾಮ. ಇದರ ಅರ್ಥ ಪ್ರಸವಿಸುವವಳು ಅಂತ, ಹೆರುವವಳು, ಜನ್ಮ ಕೊಡುವವಳು ಅಂತ. ಇಡೀ ಪ್ರಪಂಚದ ಚರಾಚರ ವಸ್ತುಗಳನ್ನು ಪ್ರಸವಿಸುವವಳು ಇವಳೇನೆ. ಮೊದಲಿಗೆ ಪಂಚಭೂತಗಳನ್ನು ಹೆರ್ತಾಳೆ. ಆತ್ಮನಃ ಆಕಾಶ ಸಂಭೂತಃ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವಿ ಅನ್ನುವಂತಹ ಉಪನಿಷತ್ವಾಣಿ ಈ ತಾಯಿಯ ಹೆರುವಿಕೆಯನ್ನು ಸ್ಪಷ್ಟವಾಗಿ ಹೇಳುತ್ತೆ. ನೋಡಿ, ಆತ್ಮನಃ ಆಕಾಶ ಸಂಭೂತಃ. ಆತ್ಮನಃ ಅಂದರೆ ಇಲ್ಲಿ ಆತ್ಮ ಚೈತನ್ಯ, ಶ್ರೀಮಾತೆ ಅಂತ ನಾವು ಸ್ತುತಿ ಮಾಡ್ತಾ ಇದ್ದೀವಲ್ವಾ, ಆ ಚೈತನ್ಯದ ವಿಷಯವನ್ನು ಇಲ್ಲಿ ಆತ್ಮನ ಅಂತ ಹೇಳ್ತಾ ಇದೆ. ಆತ್ಮನಿಂದ ಆಕಾಶ ಹುಟ್ಟುತ್ತದೆ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಮತ್ತೆ ಈ ಭೂಮಿ ಹುಟ್ಟುತ್ತೆ ಅಂತ ಉಪನಿಷತ್ವಾಣಿ ಇದರನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸೃಷ್ಟಿಕ್ರಿಯೆ ಮೊದಲಿನಿಂದ ಹೇಗೆ ಪ್ರಾರಂಭ ಆಗ್ತದೆ ಅನ್ನೋದನ್ನು ಹೇಳ್ತಾ ಇದೆ. ಇದೆಲ್ಲದನ್ನು ಪ್ರಸವಿಸುವಂಥದ್ದು ಈ ಆದಿಶಕ್ತಿಯೇ. ಆದ್ದರಿಂದ ಅವಳಿಗೆ ಪ್ರಸವಿತ್ರಿ ಅನ್ನುವಂಥ ನಾಮ. ಒಂದೊಂದಾಗಿ ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಪಂಚಭೂತದ ಬೇರೆ 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 ಕಾಂಬಿನೇಷನ್ನಲ್ಲೇ ಉಳಿದ ಎಲ್ಲ ವಸ್ತುವಿಗೆ, ಬ್ರಹ್ಮನಿಂದ ಹಿಡಿದು ಕೀಟದವರೆಗೆ ಏನೇನು ಸೃಷ್ಟಿ ಮಾಡ್ತಾಳೋ ಆ ಸೃಷ್ಟಿಯ ಎಲ್ಲ ವಸ್ತುಗಳಿಗೆ ಜೀವ ತುಂಬುವಂಥದ್ದು, ಆಕಾರ ಕೊಡುವಂಥದ್ದು ಇದೇ ಮಾತೆಯೇ. ಹಾಗಾಗಿ ಅವಳಿಗೆ ಪ್ರಸವಿತ್ರಿ ಅನ್ನುವಂತಹ ನಾಮ. ಒಟ್ಟಿನಲ್ಲಿ ಮೂಲ ಚೈತನ್ಯ ತಾನು ಆತ್ಮಶಕ್ತಿಯಾಗಿ ಇಡೀ ಬ್ರಹ್ಮಾಂಡ ಮಂಡಲವನ್ನು ಸೃಷ್ಟಿಸೋದ್ರಿಂದ ಪ್ರಸವಿತ್ರಿ ಅನ್ನೋ ನಾಮದಿಂದ ಈ ರಹಸ್ಯವನ್ನು ಬಲ್ಲಂತ ವಾಗ್ದೇವಿಯರು ಮಾತೆಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಪ್ರಚಂಡ. ಪ್ರಚಂಡ ಅಂತಂದರೆ ಪ್ರಚಂಡ ರೂಪಳು, ಪ್ರತಾಪಶೀಲಳು ಅಂತ ಅರ್ಥ. ಅತ್ಯಂತ ಕೋಪವುಳ್ಳವಳು. ನೋಡಿ, ಚಂಡಿ, ಚಂಡಿಕಾ, ದುರ್ಗಾ, ರೌದ್ರಿ, ಕಾಳಿ, ಕರಾಳಿ, ಹೀಗೆ ಈ ಮಾತೆಯ ಈ ಎಲ್ಲ ನಾಮಗಳು ಕೂಡ ಅವಳ ಕೋಪಕ್ಕೆ ಸಂಬಂಧಿಸಿದ ನಾಮಗಳು ಅಲ್ವಾ. ದುಷ್ಟ ದೈತ್ಯರ ದಮನ ಮಾಡುವಾಗ, ದುಷ್ಟತೆಯನ್ನು ಶಮನ ಮಾಡುವಾಗ ಈ ಪ್ರಚಂಡ ರೂಪವನ್ನು ಮಾತೆ ತಳಿತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಅವಳ ಈ ಪ್ರಚಂಡ ಕೋಪಕ್ಕೆ ಹೆದರಿ ದುಷ್ಟಶಕ್ತಿಗಳೊಂದೇ ಅಲ್ಲ, ಇಡೀ ಪ್ರಕೃತಿಯೇ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತ ಉಪನಿಷತ್ ಹೇಳುತ್ತೆ. ಹಾಗಾಗಿ ಅವಳಿಗೆ ಪ್ರಚಂಡ, ಅತ್ಯಂತ ಪ್ರಚಂಡ ರೂಪಳು, ಪ್ರತಾಪಶೀಲಳು ಅನ್ನೋ ಅರ್ಥದಲ್ಲಿ ಸ್ತುತಿಯಾಗಿ ಈ ನಾಮ ವಾಗ್ದೇವಿಯರಿಂದ ಮಾತೆಗೆ ಸಲ್ತಾ ಇದೆ. ಮುಂದಿನ ನಾಮ ಆಜ್ಞಾ. ಪ್ರಚಂಡಾಜ್ಞಾ ಅಂತ ಬಂತಲ್ಲ, ಇದರನ್ನು ಒಟ್ಟಿಗೆ ಕೂಡ ಹೇಳ್ಬೋದು, ಅಥವಾ ಪ್ರಚಂಡ ಆಜ್ಞಾ ಅಂತ ನಾಮವನ್ನು ಬೇರೆ ಬೇರೆಯಾಗಿಯೂ ತಗೋಬಹುದು. ಇದೆರಡೂ ರೂಪದಲ್ಲಿ ನಾವು ಈ ನಾಮದ ವಿವರಣೆ ಹೇಗೆ ಬರುತ್ತೆ ಅಂತ ನೋಡೋಣ. ಆಜ್ಞಾ ಅಂತಂದರೆ ಆಜ್ಞಾರೂಪಳು. ವೇದದಲ್ಲಿ ಬಹಳಷ್ಟು ವಿಧಿ ಮತ್ತು ನಿಷೇಧಗಳು ನಮಗಾಗಿ ಆಜ್ಞಾರೂಪದಲ್ಲಿದೆ. ಅಂದರೆ ಕೆಲವಷ್ಟು ವಿಷಯವನ್ನು ನಮಗೆ ವೇದ ಹೇಳುತ್ತೆ, ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ. ಒಂದಷ್ಟು ಮಾಡಬೇಕಾದ ಕೆಲಸವನ್ನು, ಒಂದಷ್ಟು ಮಾಡಬಾರದೇ ಇದ್ದಂಥ ಕೆಲಸವನ್ನು ಈ ದೇವರ ಅಥವಾ ದೇವಿಯ ಆಜ್ಞೆಯ ರೂಪದಲ್ಲಿ ವೇದಗಳು ವಿವರಿಸ್ತಾ ಹೋಗ್ತವೆ. ಗುರುಮುಖೇನ ಆ ವಿಧಿ ನಿಷೇಧಗಳು ಶಿಷ್ಯರಿಗೆ, ಸಾಮಾನ್ಯರಿಗೆ ತಿಳಿಯುವಂಥದ್ದು. ಈ ಎಲ್ಲ ವೇದವಾಣಿಯೂ ಕೂಡ ಆಜ್ಞಾ ಅಂದರೆ ನಮಗೆ ಮಾತೆಯ ಆಜ್ಞೆ. ಹಾಗಾಗಿ ಆಜ್ಞಾ ಅಂತ ವೇದದ ಆಜ್ಞೆಯ ರೂಪದಲ್ಲಿರುವವಳು ಅಂತ ಈ ನಾಮದ ಅರ್ಥವಾಗ್ತದೆ. ಇನ್ನೊಂದು ರೀತಿಯಲ್ಲಿ ಪ್ರಚಂಡ ಆಜ್ಞಾ ಅಂತ ಎರಡನ್ನೂ ಒಟ್ಟಿಗೆ ತಗೊಂಡ್ರೆ
ಕಠೋರ ಆಜ್ಞೆಯ ಸ್ವರೂಪದಲ್ಲಿರುವವಳು ಅಂತ ಈ ನಾಮವನ್ನು ಅರ್ಥ ಮಾಡ್ಬೋದು. ಅಂದರೆ ಈ ವೇದದ ವಿಧಿ ನಿಷೇಧದ ಮೂಲಕವೇ ಇಡೀ ದೇವತೆಗಳು, ದಿಕ್ಪಾಲಕರು ಹಾಗೂ ಇಡೀ ಎಲ್ಲ ಪ್ರಕೃತಿಯ ಶಕ್ತಿಗಳೂ ಕೂಡ ಚಾಚೂ ತಪ್ಪದಂತೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಈ ನಾಮದ ಅರ್ಥ ಆಗ್ತದೆ. ಉದಾಹರಣೆ ಕೊಡೋದಾದರೆ, ಈ ಆಜ್ಞೆಯ ರೂಪದ ಮಾತುಗಳೇನಿವೆ ಇದನ್ನು ನಾವೆಲ್ಲ ಸಾಧಾರಣ ಕೇಳಿರ್ತೀವಿ. ಆದರೂ ಒಂದ್ಸಲ ನೆನ್ಪು ಮಾಡ್ಕೊಳ್ಳೋದಾದರೆ, ಸತ್ಯಂ ವದ, ಧರ್ಮಂ ಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ. ಅಂದರೆ ಸತ್ಯವನ್ನು ಬಿಡಬೇಡ, ಧರ್ಮವನ್ನು ಬಿಡಬೇಡ, ಇದರನ್ನೆಲ್ಲ ಸರಿಯಾಗಿ ಆಚರಿಸು ಅಂತ ವೇದ ಏನು ನಮಗೆ ಆಜ್ಞೆ ಕೊಡ್ತದೆ, ಇದೆಲ್ಲವೂ ಕೂಡ ಕಠೋರವಾದ ಆಜ್ಞೆಯ ರೂಪದಲ್ಲಿ ಆ ಚೈತನ್ಯದಿಂದಲೇ ನಮಗೆ ಪ್ರಾಪ್ತವಾಗಿರುವಂಥದ್ದು ಅನ್ನೋದನ್ನು ಪ್ರಚಂಡಾಜ್ಞಾ ಅನ್ನುವಂಥ ನಾಮ ಇಡಿಯಾಗಿಯೂ ಬಿಡಿಯಾಗಿಯೂ ಹೇಳುವಂಥದ್ದು. ಮುಂದಿನ ನಾಮ ಪ್ರತಿಷ್ಠಾ, ಆಧಾರ ಸ್ವರೂಪಳು ಅಂತ ಈ ನಾಮದ ಅರ್ಥ. ಈ ದೇವಿ ಅಥವಾ ಈ ಚೈತನ್ಯ ಶಕ್ತಿ ಇಡೀ ಜಗತ್ತಿಗೆ ಆಧಾರವಾಗಿರುವವಳು. ಅಂದರೆ ಇಡೀ ಜಗತ್ತೇ ಅವಳಲ್ಲಿ ಆಶ್ರಯವನ್ನು ಪಡೆದಿದೆಯಾದ್ದರಿಂದ ಅವಳು ಪ್ರತಿಷ್ಠಾ ಅಥವಾ ಆಧಾರ ಸ್ವರೂಪಳು ಅಂತ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ, ವ್ಯಾಪಕವಾದ ಈ ಜಗತ್ತಿಗೆ ಧರ್ಮವಾಗಿರುವ ಆ ಚೈತನ್ಯವೇ ಪ್ರತಿಷ್ಠೆ ಅಂತ ಶ್ರುತಿಯ ಮಾತು. ಅಂದರೆ ಆ ಶಕ್ತಿ ಚೈತನ್ಯದ ಆಧಾರದಲ್ಲೇ ಈ ಇಡೀ ಎಲ್ಲ ಜಗತ್ತೂ ನಿಂತಿರುವುದರಿಂದ ಅವಳಿಗೆ ಪ್ರತಿಷ್ಠಾ ಅನ್ನುವಂಥ ನಾಮದ ಸ್ತುತಿ. ಪ್ರಕಟಾಕೃತಿ ಅಂತ ಮುಂದಿನ ನಾಮ. ಇದರ ಅರ್ಥ ಏನು ಅಂದರೆ, ಪ್ರಕಟವಾದ ಆಕೃತಿಯುಳ್ಳವಳು. ಇಡೀ ವಿಶ್ವದಲ್ಲಿ ಸಮಸ್ತ ಜೀವರಾಶಿಗಳ ರೂಪದಲ್ಲಿ ಪ್ರಕಟವಾಗಿರುವಂಥ ಶಕ್ತಿ ಇದೇ ಮಾತೆಯೇ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ಈ ಮನುಷ್ಯರಲ್ಲಿ ನೋಡೋದಾದರೆ ನಮಗೆ ನಾನು ಅನ್ನುವಂಥ ಒಂದು ವ್ಯಕ್ತಿತ್ವದ ಪ್ರಜ್ಞೆ ಇರ್ತದೆ ಅಲ್ವಾ. ಆ ನಾನು ಅನ್ನುವಂತಹ ವ್ಯಕ್ತಿತ್ವದ ಪ್ರಜ್ಞೆಯಲ್ಲಿ ಮೂಲ ಚೈತನ್ಯವಾಗಿರುವವಳೇ ಈ ದೇವಿ. ಇದನ್ನೇ ರಮಣ ಮಹರ್ಷಿಗಳು ನಾನು ಅಂದರೆ ಏನು, ನಿಜವಾಗ ನಾನು ಅಂದರೆ ಏನು, ನನ್ನ ಕೈ, ನನ್ನ ಕಾಲು, ನನ್ನ ಮುಖ ಹೀಗೆಲ್ಲ ಹೇಳ್ತೀವಲ್ವಾ. ಆ ನನ್ನ ಅಂತಂದರೆ ಅದ್ಯಾವುದು ಆಧಾರ, ಮೂಲ, ಹುಡುಕು ಅಂತ ಹೇಳ್ತಾರೆ. ಅದೇ ಅರ್ಥದಲ್ಲಿ ಈ ಪ್ರಕಟಣೆ ಇಲ್ಲದೇ ಇದ್ದವಳು, ಅವ್ಯಕ್ತವಾಗಿರುವವಳು ಆಕೃತಿಗಳಲ್ಲಿ ಒಳಗಡೆಯಿಂದನೇ ಪ್ರಕಟವಾಗಿ ನಿಂತಿದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಅದರ ಜೊತೆಗೆ ಶ್ರೀಚಕ್ರದ ಮೊದಲನೇ ಆವರಣದಲ್ಲಿರುವಂಥ ಯೋಗಿನಿಯರಿಗೆ ಪ್ರಕಟ ಅಂತ ಹೆಸರು. ಅಂದರೆ ಆ ಯೋಗಿನಿಯರ ರೂಪದಲ್ಲಿ ಈ ಮಾತೆಯೇ ಪ್ರಕಟವಾಗಿದ್ದಾಳೆ ಅಂತನೂ ಕೂಡ ಈ ಪ್ರಕಟಾಕೃತಿ ಅನ್ನೋ ನಾಮದ ಅರ್ಥ ಆಗ್ತದೆ. ಮುಂದಿನ 156ನೇ ಶ್ಲೋಕ. ಪ್ರಾಣೇಶ್ವರಿ ಪ್ರಾಣದಾತ್ರಿ ಪಂಚಾಶತ್ಪೀಠರೂಪಿಣಿ ವಿಶೃಂಖಲಾ ವಿವಿಕ್ತಸ್ಥಾ ವೀರಮಾತಾ ವಿಯತ್ಪ್ರಸೂಹು. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಪ್ರಾಣೇಶ್ವರಿ. ಇದರ ಅರ್ಥ ಪ್ರಾಣದ ಒಡತಿ, ಇಂದ್ರಿಯಗಳ ಒಡತಿ, ಇವೆರಡೂ ಅರ್ಥ ಇದೆ. ಪ್ರಾಣದ ಒಡತಿ ಅಂತಂದರೆ ಸರ್ವ ಮಂತ್ರಗಳಲ್ಲಿನ ಪ್ರಾಣ, ಸರ್ವ ಜೀವರಾಶಿಗಳಲ್ಲಿನ ಪ್ರಾಣವೇ ಈ ದೇವಿ ಅಂತ ಅರ್ಥ ಆಗ್ತದೆ. ನಮ್ಮೊಳಗೆ ಜೀವ ಇರೋ ತನಕ ನಡೆಯುವಂಥ ಉಸಿರಾಟದಲ್ಲಿನ ಪ್ರಾಣಶಕ್ತಿಯೇ ಈ ಮಾತೆ. ಹಾಗೆಯೇ ಮಾನವನ ಶ್ವಾಸದಲ್ಲಿದ್ದು ಅದನ್ನೇ ಗಮನಿಸಿಕೊಂಡು ಅಜಪ ಅಂತ ಹೇಳಿದ್ವಲ್ಲ, ಸೋಹಂ ಸೋಹಂ ಅಂತ ಉಸಿರಾಟದಲ್ಲಿ ಒಂದು ಜಪ ಅವ್ಯಕ್ತವಾಗಿ ಸಹಜವಾಗಿ ನಡೀತಾನೆ ಇರುತ್ತೆ ಅಂತ ಜಪವನ್ನು ಮಾಡುವವರಿಗೆ ಅಥವಾ ಉಸಿರಾಟವನ್ನು ಗಮನಿಸಿ ಆ ಜಪದ ಅನುಸಂಧಾನದಲ್ಲಿ ಇರುವವರಿಗೆ ತಮ್ಮ ಆತ್ಮಸ್ವರೂಪವನ್ನರಿಯಲು ಪ್ರಧಾನ ಪಾತ್ರ ವಹಿಸುವ ಈ ಜಗನ್ಮಾತೆ ಪ್ರಾಣೇಶ್ವರಿ. ಹಾಗೆ ಮಂತ್ರೋಚ್ಚಾರಣೆ ಅದು ಯಾವುದೇ ಇರಬಹುದು, ಎಲ್ಲ ಮಂತ್ರೋಚ್ಚಾರಣೆಯಲ್ಲಿ ಪ್ರಾಣವನ್ನು ತುಂಬಿ ಆ ಮಂತ್ರ ಫಲಪ್ರದ ಆಗುವಂತೆ ಮಾಡುವವಳು, ಆ ಮಂತ್ರದ ಪ್ರಾಣಪ್ರಾಯವಾಗಿರುವವಳು ಕೂಡ ಈ ಮಾತೆಯೇ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ. ಜೊತೆಗೆ ನಮ್ಮ ಇಂದ್ರಿಯಗಳಿಗೆಲ್ಲ ಒಂದೊಂದು ಅಧಿಷ್ಠಾನ ದೇವತೆ ಅಂತ ಇರ್ತದೆ. ಆ ಅಧಿಷ್ಠಾನ ದೇವತೆಯರ ರೂಪದಲ್ಲಿ ಇರುವಂಥದ್ದು ಇದೇ ಪ್ರಾಣಶಕ್ತಿ.
ಹಾಗಾಗಿ ಇವಳಿಗೆ ಪ್ರಾಣೇಶ್ವರಿ ಅನ್ನುವಂತಹ ನಾಮದ ಸ್ತುತಿ. ಒಟ್ಟಿನಲ್ಲಿ ನಮ್ಮ ಇಂದ್ರಿಯ ಇರಲಿ, ಉಸಿರಿರಲಿ, ಎಲ್ಲದರ ಮೂಲಕ ನಮ್ಮ ಜೀವಶಕ್ತಿಯಾಗಿ ನಮ್ಮೊಳಗಿಂದ ಕೆಲಸ ಮಾಡುವಂತಹ ಚೈತನ್ಯವೇ ಈ ಮಾತೆ ಅನ್ನೋದಾಗಿ ಈ ಪ್ರಾಣೇಶ್ವರಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಪ್ರಾಣಧಾತ್ರಿ ಅಂತ ಮುಂದಿನ ನಾಮ. ಇದರ ಅರ್ಥ ಪ್ರಾಣವನ್ನು ಕೊಡುವವಳು ಅಂತ. ಪ್ರಾಣವನ್ನು ತುಂಬುವುದರ ಮೂಲಕ ಪ್ರಪಂಚದ ಇಡೀ ಜೀವರಾಶಿಯನ್ನು ಇವಳು ಬದುಕಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಈ ಉಸಿರಾಟದ ಮೂಲಕ ಈ ಜೀವಿಗಳ ದೇಹದೊಳಗೆ ಸೇರುವಂಥ ಪ್ರಾಣ ಏನಿದೆ, ಆಮ್ಲಜನಕ ಏನಿದೆ, ಅದರಲ್ಲಿ ಪ್ರಾಣ ಇರ್ತದಲ್ಲ, ಆ ಪ್ರಾಣವೇ ಮುಂದೆ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅಂತ 5 ಬಗೆಯಾಗಿ ಪಂಚಪ್ರಾಣಗಳು ಅನ್ನೋದಾಗಿ ಕಾರ್ಯನಿರ್ವಹಿಸಿ ನಮ್ಮ ಶರೀರ ಯಂತ್ರವನ್ನು ಸಾವಿನ ತನಕವೂ ಮುನ್ನಡೆಸಿ ಕಾಪಾಡುವಂಥದ್ದು. ಹಾಗಾಗಿ ನಮ್ಮ ಶರೀರದೊಳಗೆ ಉಸಿರಿನ ಮೂಲಕ ಶರೀರದೊಳಗಿನ ಕಲ್ಮಶವನ್ನು ಹೊರಗೆ ದೂಡಿ ಮತ್ತು ಜೀವಶಕ್ತಿಯನ್ನು ಒಳಗೆ ತುಂಬಿ ಕಾಪಾಡುವಂತಹ ಶಕ್ತಿಯೇ ಈ ತಾಯಿಯಾದ್ದರಿಂದ ಪ್ರಾಣಧಾತ್ರಿ ಅನ್ನುವಂಥ ನಾಮ. ಈ ಎಲ್ಲ ನಾಮಗಳ ಮೂಲಕ ನಾವು ವಿಚಾರಿಸಿಕೊಳ್ಬೇಕು, ನಮ್ಮ ಶರೀರದಲ್ಲಿ ಆ ಶಕ್ತಿ ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅಂತರ್ಯಾಮಿಯಾಗಿ ಆ ಶಕ್ತಿ ಯಾವ್ಯಾವ ರೀತಿ ಶರೀರದಲ್ಲೇ ಇದೆ ಅನ್ನೋದನ್ನು ನಾವು ವಿಚಾರ ಮಾಡ್ಕೋಬೇಕು. ಇದನ್ನೇ ಕೃಷ್ಣ ಇನ್ನೊಂದು ರೀತಿಯಲ್ಲಿ ಪ್ರಾಣಾಪಾನ ಸಮಾಯುಕ್ತ ಅನ್ನೋದಾಗಿ ಗೀತೆಯಲ್ಲಿ ಹೇಳ್ತಾನಲ್ಲ, ಅದೇ ಅರ್ಥದಲ್ಲಿ ಈ ಪ್ರಾಣಧಾತ್ರಿ ಅನ್ನುವಂಥ ನಾಮ. ಪಂಚಾಶತ್ ಪೀಠ ರೂಪಿಣಿ ಅಂತ ಮುಂದಿನ ನಾಮ. ಇದರ ಅರ್ಥ 50 ಪೀಠಗಳ ರೂಪದಲ್ಲಿರುವವಳು ಅಂತ. ಪಂಚಾಶತ್ ಅಂದರೆ 50 ಅಂತ ಅರ್ಥ. ಶ್ರೀಚಕ್ರದ ಮಧ್ಯಬಿಂದುವೆ ಪಂಚಾಶತ್ ಪೀಠ ಅಂತ ಹೇಳಲ್ಪಡ್ತದೆ. ಇದು ಲಲಿತೋಪಾಖ್ಯಾನದಲ್ಲಿ ಬಂದಿರುವಂಥದ್ದು. ಇನ್ನೊಂದು ಅರ್ಥ ಈ ನಾಮಕ್ಕಿದೆ. ಸಂಸ್ಕೃತದಲ್ಲಿ 50 ಅಕ್ಷರಗಳು ವರ್ಣಮಾಲೆಯಲ್ಲಿವೆ. ಜೊತೆಗೆ ಕ್ಷಕಾರವನ್ನು ಕೂಡ ಈ ಸಂಸ್ಕೃತದ ಮಂತ್ರಶಾಸ್ತ್ರದಲ್ಲಿ ಬೀಜಾಕ್ಷರವಾಗಿ ಸೇರಿಸಿದ್ದಾರೆ. ಹಾಗಾಗಿ ಒಟ್ಟು 51. ಈ 51 ಅಕ್ಷರಗಳಲ್ಲಿದ್ದು ಸಕಲ ಸಂಸ್ಕೃತ ಸಾಹಿತ್ಯದ ವಾಂಗ್ಮಯ ಪ್ರಪಂಚಕ್ಕೆ ಕಾರಣಳಾದವಳು ಅಂತಲೂ ಕೂಡ ಈ ನಾಮದ ಅರ್ಥ ಆಗ್ತದೆ. ಜೊತೆಗೆ ಇನ್ನೊಂದು ಅರ್ಥ ಇದೆ. ಸತಿ ಅಂತಂದರೆ ದಾಕ್ಷಾಯಣಿ ಅಂತ. ದಕ್ಷಯಜ್ಞ ವಿನಾಶಿನಿ ಅನ್ನೋ ನಾಮದ ಸಂದರ್ಭದಲ್ಲಿ ದಕ್ಷಯಜ್ಞದ ಕಥೆಯನ್ನು ನಾವೆಲ್ಲ ಕೇಳಿದ್ವಿ ಅಲ್ವಾ. ಆವಾಗ ಆ ದಕ್ಷಯಜ್ಞಕ್ಕೆ ಬಲಿಯಾದ ಈ ದಾಕ್ಷಾಯಣಿಯ ಕಳೇವರವನ್ನು ಶಿವ ಹೆಗಲ ಮೇಲೆ ಹೊತ್ಕೊಂಡು ತಿರುಗ್ತಾ ಇರ್ತಾನೆ ಸಿಟ್ಟಿನಿಂದ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಕೂಡ ಮುಂದೆ ಯಾವುದೇ ಅನಾಹುತ ಆಗಬಾರ್ದು ಅಂತ ವಿಷ್ಣುವಿನಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಮೊದಲಿನಂತೆ ಲೋಕಮಂಗಳಕ್ಕೆ ಶಿವ ಕೈಲಾಸದಲ್ಲಿದ್ದು ಹೇಗೆ ತಪಸ್ಸು ಮಾಡ್ತಿದ್ನೋ ಹಾಗೆ ಅವನು ತಪಸ್ಸಿಗೆ ಕೂರ್ಲಿ ಅಂತ. ಶಿವ ಶಾಂತನಾಗೋದು ಹೇಗೆ? ಹಾಗಾಗಿ ವಿಷ್ಣುವಿನ ಹತ್ರ ಮೊರೆ ಹೋಗ್ತಾರೆ. ಆಗ ವಿಷ್ಣು ಸುದರ್ಶನ ಚಕ್ರವನ್ನು ಕಳಿಸ್ತಾನೆ. ಆ ಸುದರ್ಶನ ಚಕ್ರ ಆ ಸತಿಯ ಕಳೇಬರವನ್ನು 51 ತುಂಡುಗಳಾಗಿ ಛಿದ್ರಗೊಳಿಸುತ್ತೆ. ಆ ಛಿದ್ರಗೊಂಡ ತುಂಡುಗಳೆಲ್ಲ ಈ ಭರತಖಂಡದಾದ್ಯಂತ ವಿವಿಧ ಕ್ಷೇತ್ರದಲ್ಲಿ ಬೀಳುತ್ತೆ. ಆ ಕಳೇವರದ ತುಂಡುಗಳು ಬಿದ್ದ ಕ್ಷೇತ್ರವನ್ನೇ ಈಗ ಶಕ್ತಿಪೀಠಗಳು ಅನ್ನೋದಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ 51 ಶಕ್ತಿಪೀಠಗಳು ಅನ್ನೋ ಅರ್ಥದಲ್ಲೂ ಈ ಪಂಚಾಶತ್ ಪೀಠ ರೂಪಿಣಿ ಅನ್ನುವಂಥ ನಾಮ ತೆರೆದುಕೊಳ್ಳುತ್ತೆ. ವಿಶೃಂಖಲ ಅಂತ ಮುಂದಿನ ನಾಮ. ಶೃಂಖಲೆ ಇಲ್ಲದವಳು ಅಂತ ಇದರ ಅರ್ಥ. ಶೃಂಖಲೆ ಅಂತಂದರೆ ಬೇಡಿ ಅಥವಾ ಬಂಧನ ಮಾಡುವಂಥದ್ದು. ಬಂಧನವನ್ನು ಉಂಟು ಮಾಡುವಂಥ ಕರ್ಮ ಇದೆಯಲ್ಲ, ಇದೇ ಶೃಂಖಲೆ. ಮನಸ್ಸಿಗೆ ಈ ಪಾಪ ಪುಣ್ಯ ಅನ್ನುವಂಥ ಕರ್ಮಗಳು ಬಂಧನವನ್ನುಂಟು ಮಾಡ್ತವೆ. ಪಾಪದ ಕರ್ಮ ಕಬ್ಬಿಣದ ಬೇಡಿಯಾದರೆ ಪುಣ್ಯದ ಕರ್ಮ ಬಂಗಾರದ ಬೇಡಿ. ಬೇಡಿ ಮಾತ್ರ ಬೇಡಿಯೇ. ಒಟ್ಟಿನಲ್ಲಿ ಬಂಧನವೇ ಈ ಪಾಪದ ಕರ್ಮವೂ ಹೌದು, ಪುಣ್ಯದ ಕರ್ಮವೂ ಹೌದು. ಅಂದರೆ ಈಗ ನಮ್ಮ ಪರಿಸ್ಥಿತಿ ಪಾಪ ಪುಣ್ಯಗಳಲ್ಲಿ ಸಿಕ್ಕಿ ಬಿದ್ದು ಈ ಜಗತ್ತಿನಲ್ಲಿ ನಾವು ಬಂಧನದಲ್ಲೇ ಬದುಕ್ತಾ ಇದ್ದೇವೆ ಅಂತ ಈ ನಾಮ ಹೇಳ್ತಾ ಇದೆ. ಆದರೆ ಈ ರೀತಿ ಜಗತ್ತಿನ ಎಲ್ಲ ವ್ಯವಸ್ಥಾ ಕರ್ಮವನ್ನು ನಿರ್ವಹಿಸುವ ಜಗನ್ಮಾತೆಗೆ ಮಾತ್ರ ಈ ಯಾವ ಬಂಧನಗಳು ಇಲ್ಲ. ಯಾಕೆ ಅಂದರೆ ನಮ್ಮಂತೆ ಅವಳಿಗೆ ಮಮ ಮೋಹ ಅನ್ನುವಂತಹ ಯಾವ ಭಾವವೂ ಇಲ್ಲದೆ ಈ ಸೃಷ್ಟಿಯ ವ್ಯವಸ್ಥೆಯನ್ನು ಅವಳು ನಡೆಸ್ತಾ ಇದ್ದಾಳೆ. ನಾವು ಕೂಡ ನಮಗೆ ಅಂಟಿರುವ ಈ ಮಮ ಮೋಹ ಎಲ್ಲ ಬಂಧನವನ್ನು ಬಿಡಿಸ್ಕೊಳ್ಬೇಕಾದ್ರೆ
ಅಂದರೆ ಕರ್ಮಬಂಧನದಿಂದ ಪಾರಾಗಬೇಕಾದ್ರೆ ಈ ಚೈತನ್ಯ ಸ್ಥಿತಿಯನ್ನೇ ಯಾರಿಗೆ ಮಮ ಮೋಹಗಳು ಬಾಧಿಸೋದಿಲ್ವೋ, ಯಾರು ನಮ್ಮನ್ನು ಈ ಸೃಷ್ಟಿ ವ್ಯವಸ್ಥಾ ಕ್ರಮಕ್ಕೆ ಹೊಂದಿಸಿಬಿಟ್ಟಿದ್ದಾಳೋ ಆ ಚೈತನ್ಯಕ್ಕೆ ಶರಣು ಹೊಂದಿಯೇ ನಾವು ಈ ಪಾಪ ಮತ್ತು ಪುಣ್ಯ ಇವೆರಡೂ ಕರ್ಮವನ್ನು ಮಾಡ್ತಾ ಆ ಪಾಪ ಪುಣ್ಯ ಅನ್ನುವಂಥ ಭಾವದಿಂದ ಬಿಡಿಸಿಕೊಳ್ಬೇಕು ಅಂತ ಈ ನಾಮದ ಸೂಚನೆ. ಜೊತೆಗೆ ದೇವಿಗೆ ಯಾವ ಮಾಯೆಯೇ ಇಲ್ಲ, ಮಾಯಾರಹಿತಳು. ಮಾಯೆಯನ್ನು ಅವಳೇ ಸೃಷ್ಟಿ ಮಾಡ್ತಾಳೆ. ಹಾಗಾಗಿ ಮಾಯೆಯೇ ಅವಳಿಗೆ ಅಧೀನವಾದ್ದರಿಂದ ಈ ಮಾಯೆ ಅವಳ ಆಜ್ಞೆಯಂತೆ ಕೆಲಸವನ್ನು ನಿರ್ವಹಿಸೋದ್ರಿಂದ ಮಮ ಮೋಹಗಳ ಮಾಯಾಬಂಧನದ ಕರ್ಮ ಅವಳಿಗಿಲ್ಲ, ಅಥವಾ ಯಾವ ಬಂಧನವೂ ಈ ಚೈತನ್ಯಕ್ಕೆ ಇಲ್ಲ. ಬದಲಾಗಿ ನಮಗಿರುವಂಥ ಎಲ್ಲ ಬಂಧನವೂ ಕೂಡ ಈ ಮಾತೆಯೇ ಸೃಷ್ಟಿಸಿದ್ದೇ ಆಗಿರೋದ್ರಿಂದ ಅದನ್ನು ಬಿಡಿಸ್ಕೊಳ್ಬೇಕಾದ್ರೆ ಆ ಮಾತೆಗೆ ನಾವು ಶರಣು ಹೋಗಬೇಕು ಅನ್ನೋದಾಗಿ ಈ ನಾಮದ ಒಳಧ್ವನಿ. ನಮಗೆ ಶೃಂಖಲೆ ಇದೆ, ಅವಳು ವಿಶೃಂಖಲ. ನಮ್ಮ ಶೃಂಖಲೆಯನ್ನು ಬಿಡಿಸಿಕೊಳ್ಳೋದಾದರೆ ಅವಳಿಗೆ ಶರಣು ಹೋಗಬೇಕು. ಕೃಷ್ಣ ಇದನ್ನು ಗೀತೆಯಲ್ಲಿ ಹೇಳ್ತಾನೆ ಅಲ್ವಾ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ನನ್ನ ಅಧ್ಯಕ್ಷತೆಯಲ್ಲೇ ಈ ಪ್ರಕೃತಿ ಶಕ್ತಿ, ಮಾಯಾಶಕ್ತಿ ಅನ್ನುವಂಥದ್ದು ಈ ಸೃಷ್ಟಿಯನ್ನೆಲ್ಲ ಹುಟ್ಟಿಸಿದೆ. ಈ ಮಾಯೆ ಸಂಪೂರ್ಣ ನನಗೆ ಅಧೀನ. ಹಾಗಾಗಿ ಮಾಯಾಶಕ್ತಿಯ ಮೂಲಕ ಕೆಲಸ ಮಾಡುವವನು ನಾನೇ, ಎಲ್ಲದನ್ನು ನಿಯಂತ್ರಿಸುವವನು ನಾನೇ. ಹಾಗಾಗಿ ನಿಮ್ಮ ಮಾಯೆಯನ್ನು ನೀವು ಬಿಡಿಸ್ಕೊಳ್ಬೇಕು ಅನ್ನೋದಾದರೆ ಆ ಮಾಯಾಶಕ್ತಿಯನ್ನು ನಿಮಗೆ ನೀವೇ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಭಗವತ್ ಶಕ್ತಿ ಅಂದರೆ ನನಗೇ ಶರಣಾಗಿ ಈ ಮಾಯೆಯನ್ನು ಕಳೆದುಕೊಳ್ಳಬೇಕಾದದ್ದು ಅನಿವಾರ್ಯ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಇದೇ ಅರ್ಥದಲ್ಲಿ ಇಲ್ಲಿ ವಿಶೃಂಖಲ ಅನ್ನುವಂಥ ನಾಮ ಬಂದಿದೆ. ಇದನ್ನು ಸರಿಯಾಗಿ ವಿಚಾರಿಸಿ ಅರಿತು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಡಿಬೇಕು ಅಂತ ಈ ನಾಮದ ಸೂಚನೆ. ಮುಂದಿನ ನಾಮ ವಿವಿಕ್ತಸ್ಥ. ಇದರ ಅರ್ಥ ನಿರ್ಜನ ಸ್ಥಾನದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಇರುವವಳು ಅಂತ. ಎಲ್ಲಿ ಗಲಾಟೆ ಇಲ್ವೋ, ಯಾವ ಪ್ರದೇಶ ಶಾಂತವಾಗಿದೆಯೋ ಆ ಪ್ರದೇಶದಲ್ಲಿ ಇರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಇದರ ಅರ್ಥ ನಿಜವಾಗಿ ಏನು ಅಂತಂದರೆ, ವಿವಿಕ್ತ ದೇಶ ಅಥವಾ ಈ ನಿರ್ಜನ ಪ್ರದೇಶದಲ್ಲಿ ಧ್ಯಾನ ಮಾಡಿದಾಗ ಮನಸ್ಸು ಪ್ರಶಾಂತವಾಗ್ತದಲ್ಲ, ಏಕಾಂತವಾಗ್ತದಲ್ಲ, ಆ ಸ್ಥಿತಿಯಲ್ಲಿದ್ದಾಳೆ ಅಂತ ಹೇಳುವಂಥದ್ದು. ನೋಡಿ, ವಿವಿಕ್ತ ಪ್ರದೇಶ ಅಂತಂದರೆ ಪವಿತ್ರವಾದಂಥ ಸ್ವಚ್ಛವಾದಂಥ ಪ್ರದೇಶ, ಜನನಿಬಿಡ ಪ್ರದೇಶ ಅಲ್ಲ. ಯಾವುದೇ ಪ್ರಾಣಿ ಅಥವಾ ಯಾವುದೇ ಹಿಂಸ ಕೀಟಗಳು ಇಂಥದ್ದು ಯಾವುದೂ ಇಲ್ಲದೇ ಇರುವಂಥ ಪ್ರದೇಶ, ಕೊಳಕು, ಅಪವಿತ್ರ ಜಾಗ ಇದೆಲ್ಲ ಆದರೆ ನಮ್ಮ ಮನಸ್ಸು ಧ್ಯಾನದಲ್ಲಿ ತಲ್ಲೀನ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ವಿವಿಕ್ತ ಪ್ರದೇಶದಲ್ಲಿ ಧ್ಯಾನ ಮಾಡಬೇಕು ಅಂತ ಜ್ಞಾನಿಗಳು ಹೇಳುವಂಥದ್ದು. ಈ ಜನಸಂದಣಿಯಿಂದ ತುಂಬಿದ ಪ್ರದೇಶವಾದರೆ ಧ್ಯಾನ ಸಾಧ್ಯ ಆಗ್ತದೆಯಾ? ಇಲ್ಲ ಅಲ್ವಾ? ಹಾಗಾಗಿ ಶಂಕರಾಚಾರ್ಯರಂತಹ ಜ್ಞಾನಿಗಳು ಈ ವಿವಿಕ್ತ ದೇಶ ಅನ್ನೋದನ್ನು ಸರಿಯಾಗಿ ವಿವರಣೆ ಮಾಡ್ತಾರೆ. ಅವ್ರು ಹೇಳೋದೇನು ಅಂದರೆ, ಸ್ವಭಾವದಿಂದಲಾಗಲಿ ಸಂಸ್ಕಾರದಿಂದಲಾಗಲಿ ಶುದ್ಧವಾಗಿರುವಂತಹ ಜಾಗ ಮತ್ತು ಸರ್ಪ, ಹುಲಿ ಮುಂತಾದ ಭಯಕಾರಕ ಪ್ರಾಣಿಗಳಿಂದ ಮುಕ್ತವಾದ ನಿರ್ಜನವಾದ ಅರಣ್ಯ, ನದಿ ತೀರ, ದೇವಾಲಯ ಇಂತಹ ಪ್ರದೇಶಗಳು ವಿವಿಕ್ತ ದೇಶ ಅಂತ ಹೇಳ್ತಾರೆ. ವಿವಿಕ್ತ ಪ್ರದೇಶ ಅಂತ ಶಂಕರಾಚಾರ್ಯರು ಹೇಳುವಂಥದ್ದು. ಅಂದರೆ ಇಂತಹ ಪ್ರದೇಶದಲ್ಲಿ ಪ್ರಶಾಂತವಾಗಿ ನಾವು ನಮ್ಮಲ್ಲೇ ಧ್ಯಾನದಲ್ಲಿ ತಲ್ಲೀನರಾಗಬಹುದು. ಆ ಧ್ಯಾನದ ತಲ್ಲೀನತೆಯಲ್ಲಿ ಇರುವಂಥ ಚೈತನ್ಯವನ್ನು ದರ್ಶಿಸಬಹುದು ಅಂತ ಈ ಜ್ಞಾನಿಗಳು ಈ ವಿವಿಕ್ತ ದೇಶ ಅನ್ನೋದಕ್ಕೆ ಈ ವಿವರಣೆಯನ್ನು ಕೊಡ್ತಾರೆ. ಸ್ವಚ್ಛವಾಗಿ ಭಯರಹಿತವಾಗಿ ಮನಸ್ಸು ತನ್ನಲ್ಲೇ ತಾನು ಧ್ಯಾನ ಮಗ್ನನಾಗಲು ಯೋಗ್ಯವಾದ ಸ್ಥಳ ಅಂದರೆ ಈ ವಿವಿಕ್ತ ದೇಶ. ಹಾಗಾಗಿ ಇಂಥ ವಿವಿಕ್ತ ಸ್ಥಳದಲ್ಲಿ ಈ ಮಾತೆ ಆತ್ಮದರ್ಶನದಲ್ಲಿ ಒದಗಿ ಬರ್ತಾಳೆ ಅಂತ ಈ ವಿವಿಕ್ತಸ್ಥ ಅನ್ನುವಂಥ ನಾಮ ಹೇಳ್ತಾ ಇದೆ. ಹಾಗಾಗಿ ನಮ್ಮ ಋಷಿ ಮುನಿ ಜ್ಞಾನಿಗಳು ಅರಣ್ಯದಲ್ಲೋ ಬೆಟ್ಟಗುಡ್ಡಗಳಲ್ಲೋ ಈ ನದಿ ತೀರದಲ್ಲೋ ತಪಸ್ಸನ್ನು ಆಚರಿಸ್ತಾ ಇದ್ದುದು ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಪ್ರಕೃತಿಯ ಮಧ್ಯದಲ್ಲಿ ಮೌನವಾಗಿ ನಿರಾಕಾರದಲ್ಲೇ ಮನಸ್ಸನ್ನು ನೆಲೆಗೊಳಿಸಿ ಧ್ಯಾನ ಮಗ್ನರಾಗಿ ತಮ್ಮಲ್ಲೇ ತಾವು ಆನಂದದಿಂದ ಈ ಋಷಿ ಮುನಿಗಳು ಇರ್ತಿದ್ರು ಅಂತ ನಾವು ಕೇಳಿರ್ತೇವೆ ಅಲ್ವಾ? ಹಾಗಾಗಿ ಸಾಮಾನ್ಯವಾಗಿ
ಪರ್ಣಕುಟಿ, ಆಶ್ರಮ, ಕಾಡು ಎಲ್ಲ ಕಡೆ ಇಂಥ ಜ್ಞಾನಿಗಳು ನೆಲೆಸಿದ್ದು ನಮಗೆ ಪುರಾತನ ಗ್ರಂಥಗಳಿಂದ ಕಂಡುಬರುವಂಥದ್ದು. ಹಾಗಾಗಿ ನಾವು ಧ್ಯಾನ ಮಗ್ನರಾಗಬೇಕಾದ್ರೆ ವಿವಿಕ್ತ ದೇಶದಲ್ಲಿ ಧ್ಯಾನ ಮಗ್ನರಾಗಬೇಕು. ಮನಸ್ಸು ಪ್ರಶಾಂತವಾಗಲು ಈ ಸ್ಥಳ, ಈ ವಾತಾವರಣ ಅತ್ಯಂತ ಸಹಾಯಕಾರಿ. ಇಂತಹ ಪ್ರದೇಶದಲ್ಲಿ ನಮ್ಮೊಳಗೇ ನೆಲೆಯಾದಂತಹ ಆತ್ಮ ಚೈತನ್ಯದ ದರ್ಶನವನ್ನು ನಾವು ಮಾಡಬಹುದು ಅನ್ನೋ ಒಂದು ಅರ್ಥದಲ್ಲಿ ವಿವಿಕ್ತಸ್ಥ ಅನ್ನೋ ನಾಮ ಬಂದಿರೋದು. ವೀರಮಾತಾ ಅಂತ ಮುಂದಿನ ನಾಮ. ವೀರಮಾತಾ ಅಂದರೆ ವೀರರ ಮಾತೆ ಅಂತ. ಯುದ್ಧದಲ್ಲಿ ಸ್ವಧರ್ಮ ಭಾವದಿಂದ ತೀವ್ರವಾಗಿ ಹೋರಾಡುವ ಸೈನಿಕರೆಲ್ಲರ ಮಾತೆಯೇ ಇವಳು, ಸೈನಿಕರೆಲ್ಲರ ಮೂಲಶಕ್ತಿಯೇ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ಸೈನಿಕರು ಯೋಗಿಗಳಿಗೆ ಸಮಾನರು ಅಂತ ಶಾಸ್ತ್ರದ ಮಾತು. ಇದನ್ನು ನಾವು ಗಮನಿಸಬೇಕು. ಸೈನಿಕರು ಯೋಗಿಗಳಿಗೆ ಸಮಾನ. ಯಾಕೆ ಅಂತಂದರೆ ಅವರು ಹೋರಾಡುವಾಗ ಅಷ್ಟು ಆತ್ಮಭಾವದಲ್ಲಿ ಏಕಸ್ಥರಾಗಿ ದೇಶ ರಕ್ಷಣೆಯೇ ಪ್ರಮುಖ ಜವಾಬ್ದಾರಿಯಾಗಿ, ಹೊಣೆಯಾಗಿ, ಏಕಾಗ್ರತೆಯಿಂದ ಜೀವನವೋ ಮರಣವೋ ಅನ್ನೋದನ್ನು ಕೂಡ ಲೆಕ್ಕಿಸದೆ ಅವರು ಪ್ರಾಣಾರ್ಪಣೆಯನ್ನೂ ಮಾಡ್ತಾರಲ್ಲ ದೇಶಕ್ಕಾಗಿ. ಈ ಕ್ಷಾತ್ರ ಸ್ವಭಾವ ಏನಿದೆ ಇದು ಯೋಗಿಗಳದ್ದೇ ಮನಸ್ಥಿತಿ. ಹಾಗಾಗಿ ವೀರಮಾತಾ ಅಂತ ಇಲ್ಲಿ ನಾಮ ಬಂದಿದೆ. ಇದಷ್ಟೇ ಅಲ್ಲ, ವೀರರಾದ ಗಣೇಶ ಮತ್ತು ಸುಬ್ರಹ್ಮಣ್ಯರ ತಾಯಿಯೂ ಈ ಮಾತೆಯೇ ಅಂತಲೂ ಈ ನಾಮಕ್ಕೆ ಅರ್ಥ ಇದೆ. ಮತ್ತು ಉಪನಿಷತ್ತು ಈ ವೀರರು ಧೀರರು ಅನ್ನೋ ಶಬ್ದದ ವಿವರಣೆಯನ್ನು ತುಂಬ ಚೆನ್ನಾಗಿ ಮಾಡುತ್ತೆ. ಹೇಗೆ ಅಂತಂದರೆ, ಉಪಾಸನೆಯಿಂದ, ಆತ್ಮವಿದ್ಯೆಯಿಂದ ಸತ್ಯತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ನಿಜವಾಗಿ ಧೀರರು. ಹೊರಗಿನ ಶತ್ರು ಸೇನೆಯನ್ನು ಬಡಿದೋಡಿಸೋದಕ್ಕಿಂತ ಬಹಳ ಕಷ್ಟ ಈ ನಮ್ಮೊಳಗಿನ ಕಲ್ಮಶ ಭಾವದ, ಅಂದರೆ ಅರಿಷಡ್ವರ್ಗಗಳು ಅಂತ ಇರ್ತಾವಲ್ಲ, ಆ ಎಲ್ಲ ನಮ್ಮ ವೀಕ್ನೆಸ್ ಅಂತ ನಾವೇನು ಕರಿತೀವಿ ಅದೆಲ್ಲವನ್ನು ಬಡಿದೋಡಿಸೋದು ಅಥವಾ ಈ ಶತ್ರು ನಿಗ್ರಹ ಮಾಡುವಂಥದ್ದು ತುಂಬ ತುಂಬ ಕಷ್ಟ. ಯಾರು ಈ ರೀತಿ ಒಳಶತ್ರುಗಳನ್ನು ಗೆದ್ದುಕೊಂಡು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೋ ಅವರೇ ನಿಜವಾಗಿ ಧೀರರು. ಈ ಒಳಶತ್ರುಗಳನ್ನು ಗೆದ್ದು ತಮ್ಮ ಇಂದ್ರಿಯ ನಿಯಂತ್ರಣ ಮಾಡಿಕೊಂಡು ಸತ್ಯ ಸಾಕ್ಷಾತ್ಕಾರ ಮಾಡ್ಕೋತಾರಲ್ಲ, ಇವರೇ ನಿಜವಾಗಿ ವೀರರು ಧೀರರು ಅಂತ ಉಪನಿಷತ್ ಕರೆಯುವಂಥದ್ದು. ಈ ಎಲ್ಲ ಮೇಲೆ ಹೇಳಿದ ವೀರರ ಮಾತೆಯೇ ಇವಳಾದ್ದರಿಂದ ಮೂಲ ಚೈತನ್ಯವೇ ಈ ಸೈನಿಕರಲ್ಲಿರಬಹುದು, ಅಥವಾ ಪೌರಾಣಿಕವಾಗಿ ನಾವು ನೋಡುವಂಥ ಗಣೇಶ ಸುಬ್ರಹ್ಮಣ್ಯರ ತಾಯಿ ಅಂತಲೂ ಇರಬಹುದು, ಅಥವಾ ಈ ಉಪನಿಷತ್ ಹೇಳುವಂಥ ವೀರ ಧೀರರು ಯಾರಿದ್ದಾರೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಜ್ಞಾನಿಗಳು ಅವರಿರಬಹುದು. ಈ ಎಲ್ಲರಿಗೂ ಮೂಲ ಚೈತನ್ಯ ಈ ಮಾತೆಯೇ. ಆದ್ದರಿಂದ ಇವಳಿಗೆ ವೀರಮಾತಾ ಅನ್ನುವಂಥ ನಾಮದ ಸ್ತುತಿ ವಾಗ್ದೇವಿಯರಿಂದ. ಮುಂದಿನ ನಾಮ ವಿಯತ್ಪ್ರಸೂಹು ಅಂತ. ಆಕಾಶವನ್ನು ಹೆರುವವಳು ಅಂತ ಅರ್ಥ. ಆಕಾಶವನ್ನು ಪ್ರಸವಿಸುವವಳು, ಉತ್ಪತ್ತಿ ಮಾಡುವವಳು ಅಂತ. ಈ ಚೈತನ್ಯ ಆಕಾಶವನ್ನು ಪ್ರಸವಿಸ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಏನಿದರ ಅರ್ಥ ಅಂತ ನಾವು ನೋಡೋದಾದರೆ, ಆಕಾಶವನ್ನು ಪ್ರಸವ ಮಾಡೋದು ಹೇಗೆ, ಉತ್ಪತ್ತಿ ಮಾಡೋದು ಹೇಗೆ? ಆಕಾಶ ಅಂದರೆ ಬರೀ ಬಯಲು, ನಮ್ಮ ಸುತ್ತಮುತ್ತ ಕಾಣುವಂಥ ಖಾಲಿ ಜಾಗ ಎಲ್ಲವೂ ಆಕಾಶವೇ. ನಿಜವಾಗಿ ನಾವು ಯೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ, ಈ ಭೂಮಿಯೂ ಕೂಡ ಆಕಾಶದಲ್ಲೇ ಇದೆ. ಆಕಾಶ ಅಂದರೆ ಖಾಲಿ ಜಾಗ ಅಂತ ಅರ್ಥ. ಈ ಸೋಲಾರ್ ಸಿಸ್ಟಮ್ ಅಂತ ನಾವು ಅಭ್ಯಾಸ ಮಾಡಿರ್ತೀವಲ್ಲ, ಆ ಸೋಲಾರ್ ಸಿಸ್ಟಮನ್ನು ಗಮನಿಸಿದಾಗ ನಮ್ಮ ಭೂಮಿ ಆಕಾಶದಲ್ಲೇ ಇರುವಂಥದ್ದು ನಮಗೆ ಗೋಚರ ಆಗ್ತದೆ ಅಲ್ವಾ. ಆದರೆ ಈಗ ಭೂಮಿ ಮೇಲಿರುವಾಗ ಆ ಆಕಾಶ ಅಂದ್ರೇನು ಅಂತ ನಮ್ಮ ಮನಸ್ಸು ಅಷ್ಟು ಸೂಕ್ಷ್ಮ ಆಗದೆ ಇರೋದ್ರಿಂದ ಅದು ಗೊತ್ತಾಗಲ್ಲ. ಆದರೆ ನಿಜವಾಗಿ ಯೋಚನೆ ಮಾಡಿದಾಗ ನಮ್ಗೆ ಇದೆಲ್ಲ ಗೊತ್ತಾಗ್ತಾ ಹೋಗ್ತದೆ. ವಿಮಾನದಲ್ಲಿ ಹೋಗ್ತಾ ನಾವು ಇದನ್ನು ಕಾಣ್ಬೋದು. ಈ ಆಕಾಶ ಅಂತಂದ್ರೆ ಅದಕ್ಕೊಂದು ಪಾರವೇ ಇಲ್ಲದಂಥ ದೊಡ್ಡ ವ್ಯೋಮ, ದೊಡ್ಡ ಬಯಲು ಈ ಆಕಾಶ. ಇದನ್ನು ಹೆರುವವಳು ಅಂದರೆ ಏನರ್ಥ? ಆ ಬಯಲಿಗಿಂತಲೂ ಸೂಕ್ಷ್ಮವಾಗಿ, ಆಕಾಶದ ಬಯಲಿಗಿಂತಲೂ ಸೂಕ್ಷ್ಮವಾಗಿ ಆ ಆಕಾಶ ಅನ್ನುವಂಥ ಬಯಲನ್ನೇ ಇವಳು ಉತ್ಪತ್ತಿ ಮಾಡ್ತಾಳೆ. ಅಷ್ಟೇ ಅಲ್ಲ, ಆ ಬಯಲಿನಲ್ಲೇ ಮುಂದೆ ಗಾಳಿ, ಅಗ್ನಿ, ಜಲ, ನೆಲ ಅನ್ನುವಂತಹ ಈ ಮಹಾಭೂತಗಳು, ಪಂಚಮಹಾಭೂತಗಳು ಅಂತ ನಾವೇನು ಹೇಳ್ತೀವಿ, ಈ ಎಲ್ಲವನ್ನು ಸೃಷ್ಟಿ ಮಾಡುವವಳು ಈ ಚೈತನ್ಯವೇ. ಅಂದರೆ ಆಕಾಶವೇ ನಮಗೆ ಗ್ರಹಿಕೆಗೆ ಬರದಷ್ಟು ಸೂಕ್ಷ್ಮ ಇದೆ. ಅದನ್ನು ಅವಳು ಉತ್ಪತ್ತಿ ಮಾಡ್ತಾಳೆ ಅಂದರೆ ಅವಳೆಷ್ಟು ಸೂಕ್ಷ್ಮ ಇರಬಹುದು ಅಂತ ಈ ನಾಮ ನಮಗೆ ಸೂಚಿಸ್ತಾ ಇದೆ.
ಹಾಗಾಗಿ ಆಕಾಶಕ್ಕಿಂತ ಸೂಕ್ಷ್ಮವಾಗಿರುವ ಇವಳನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಮನಸ್ಸು ಅಷ್ಟು ಸೂಕ್ಷ್ಮವಾಗಿ ಅಂತರ್ಯಾತ್ರೆಯನ್ನು ಶುರು ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದನ್ನು ಈ ನಾಮ ತನ್ನ ಧ್ವನಿಯಲ್ಲಿ ಸೂಚಿಸ್ತಾ ಇದೆ. ಬಯಲಿಗಿಂತ ಬಯಲನ್ನು ತಿಳ್ಕೊಳ್ಳೋದು ಹೇಗೆ? ನಾವೇ ಬಯಲಾಗಬೇಕು ಹೊರತಾಗಿ ಬೇರೆ ದಾರಿ ಇಲ್ಲ. ಆದರೆ ಈ ಮನುಷ್ಯ ಶರೀರದಲ್ಲಿ ನಮ್ಮ ಮನಸ್ಸು ಈ ಅಂತರ್ಮುಖ ಯಾತ್ರೆಗೆ ಸಿದ್ಧವಾದರೆ ಈ ಒಳಗಿನ ಬಯಲು, ಹೊರಗಿನ ಬಯಲು, ಮಹಾಕಾಶ, ದಹರಾಕಾಶ ಅಂತೆಲ್ಲ ಬಂದಿತ್ತಲ್ಲ ನಾಮ, ಅದರ ಎಲ್ಲದರ ಅರ್ಥ ನಿಜವಾಗೇನು, ಅದು ಹೇಗೆ ನಮ್ಮೊಳಗೇ ಇದೆ, ನಮ್ಮ ಹೊರಗೂ ಇದೆ. ಈ ಆಕಾಶ ಅಂದರೆ ನಮ್ಮೊಳಗಿರುವಂಥ ಬಯಲು, ಈ ಶರೀರ ಬಿದ್ದೋದ್ಮೇಲೆ ಹೊರಗಿನ ಆಕಾಶದಲ್ಲೇ ಲೀನವಾಗ್ತದೆ ಅನ್ನೋದನ್ನು ನಮ್ಮ ಜೀವ ಇರುವಾಗಲೇ ಜ್ಞಾನದ ಬಲದಿಂದ, ಅರಿವಿನ ಬಲದಿಂದ ನಮ್ಮೊಳಗೆ ನಾವು ಸಾಧಿಸಿಕೊಳ್ಳಬಹುದಾದಂಥ ಒಂದು ಶ್ರೇಷ್ಠ ಗರಿಷ್ಠ ಸ್ಥಿತಿ ಅಂತ ಈ ನಾಮ ಹೇಳ್ತಾ ಇದೆ. ಜ್ಞಾನಿಗಳು ಸಾಧಿಸಿಕೊಳ್ಳುವಂತಹ ಆತ್ಮಸಾಕ್ಷಾತ್ಕಾರದ ಸ್ಥಿತಿ. ದೇಹ ಬೇರೆ, ನಾನು ಬೇರೆ, ನಾನು ಈ ಬಯಲು ಆಕಾಶವೇ ಹೊರತಾಗಿ ಈ ದೇಹ ಅಲ್ಲ ಅನ್ನೋ ಸ್ಥಿತಿಯನ್ನು, ಇದು ಜ್ಞಾನದ ಅತ್ಯಂತ ಗರಿಷ್ಠ ಸ್ಥಿತಿ. ಈ ಸ್ಥಿತಿಯನ್ನು ಜ್ಞಾನಿಗಳು ಜೀವ ಇರುವಾಗಲೇ ಕಂಡುಕೊಳ್ತಾರೆ. ಇದನ್ನೇ ಜೀವನ್ಮುಕ್ತ ಸ್ಥಿತಿ ಅಂತ ಕರೆಯುವಂಥದ್ದು. ಹಾಗಾಗಿ ಈ ಸ್ಥಿತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ನಮಗೆ ಸೂಚಿಸಬೇಕಾಗಿದೆ ಈ ವಾಗ್ದೇವಿಯರಿಗೆ. ಅದಕ್ಕಾಗಿ ವಿಯತ್ ಪ್ರಸೂಹು, ಆಕಾಶವನ್ನೇ ಅವಳು ಉತ್ಪತ್ತಿ ಮಾಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಆಕಾಶಕ್ಕಿಂತ ಇವಳು ಸೂಕ್ಷ್ಮ ಇದ್ದಾಳೆ, ನಿನ್ನೊಳಗೆ ಈ ಆಕಾಶವನ್ನು ಕಂಡುಕೋ ಅಂತ ಅದು ನಮಗೆ ಪರೋಕ್ಷವಾಗಿ ನಮ್ಮೊಳಗೆ ಕೈ ತೋರಿಸ್ತಾ ಇದೆ. 157ನೇ ಶ್ಲೋಕ. ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ ಭಾವಜ್ಞಾ ಭವರೋಘಗ್ನಿ ಭವಚಕ್ರ ಪ್ರವರ್ತಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಮುಕುಂದ. ಇದರ ಅರ್ಥ ಮುಕ್ತಿಯನ್ನು ಕೊಡುವವಳು. ನಮಗೆ ಮುಕುಂದ ಅಂದರೆ ಕೃಷ್ಣ ಅಂತ ಗೊತ್ತಿದೆ ಅಲ್ವಾ? ಇದು ಆ ಕೃಷ್ಣನ ಸ್ತ್ರೀ ರೂಪವನ್ನು ಹೇಳ್ತಾ ಇದೆ ಈ ನಾಮ ಮುಕುಂದ ಅಂತ. ಅಂದರೆ ಆ ಕೃಷ್ಣ ತತ್ವವನ್ನೇ ನಾವು ಇಲ್ಲಿ ಸ್ತ್ರೀ ರೂಪದಿಂದ ಶ್ರೀಮಾತೆ ಅಂತ ಆರಾಧನೆ ಮಾಡ್ತಾ ಇರೋದ್ರಿಂದ ಈ ಮುಕುಂದ ಅನ್ನುವಂಥ ನಾಮದ ಸ್ತುತಿ ಇಲ್ಲಿ ಮಾತೆಗೆ ನಡೀತಾ ಇದೆ. ವಿಷ್ಣುವಿನ ಅವತಾರವಾದಂಥ ಕೃಷ್ಣನ ರೂಪದಲ್ಲಿರುವ ಈ ತಾಯಿ ತನ್ನನ್ನು ಭಕ್ತಿ ಪ್ರೇಮದಿಂದ ಆರಾಧನೆ ಮಾಡುವವರಿಗೆ ಮುಕ್ತಿಯನ್ನು ನೀಡ್ತಾಳೆ ಅಂತ ಈ ಮುಕುಂದ ಅನ್ನುವಂಥ ನಾಮ ಹೇಳ್ತಾ ಇರುವಂಥದ್ದು. ಈ ಕೃಷ್ಣಾವತಾರದಲ್ಲಿ ಭಗವಂತ ತನ್ನನ್ನು ಪ್ರೇಮದಿಂದ, ಭಕ್ತಿಯಿಂದ, ದ್ವೇಷದಿಂದ ಯಾರು ಆರಾಧಿಸ್ತಾರೋ ಅಂಥವರಿಗೂ ಕೂಡ ಮುಕ್ತಿಯನ್ನೇ ಕೊಟ್ಟಿರುವಂಥದ್ದು ವಿಶೇಷ. ಉದಾಹರಣೆಯನ್ನು ನೋಡೋದಾದರೆ ಗೋಪಿಕೆಯರು, ಯಶೋದೆ, ನಂದ, ದೇವಕಿ, ವಸುದೇವ, ಅಕ್ರೂರಾದಿಗಳಿಗೆ, ಮತ್ತು ತ್ರಿವಕ್ರೆಯಂಥ ದಾಸಿ ಅಂಥ ದಾಸಿಗೂ ಕೂಡ, ಮತ್ತು ವಿದುರನಂಥ ದಾಸಪುತ್ರ ಅಂಥವರಿಗೆಲ್ಲರಿಗೂ ಕೂಡ ಭಕ್ತಿ ಪ್ರೇಮದ ಆರಾಧನೆಯನ್ನು ಅವರು ನಡೆಸಿದ್ದಕ್ಕೆ ಮೋಕ್ಷವನ್ನು ಕೊಡ್ತಾನೆ. ಜೊತೆಗೆ ಇನ್ನೂ ಆಶ್ಚರ್ಯ ಆಗೋದು ಅಂತಂದರೆ ಗೋಕುಲ ಬೃಂದಾವನದಲ್ಲಿ ಶ್ರೀಕೃಷ್ಣನ ಬಾಲ್ಯದಲ್ಲಿ ಯಾವ ಯಾವ ರಾಕ್ಷಸರ ದಂಡೇ ಶ್ರೀಕೃಷ್ಣನ ಸಂಹಾರಕ್ಕಾಗಿ ಬಂದಿಳಿದಿತ್ತೋ ಅವರೆಲ್ಲರೂ ಕೂಡ ಕೃಷ್ಣನಿಂದಲೇ ಹತರಾದರಲ್ಲ. ಅವರಿಗೆಲ್ಲ ಆ ಕೃಷ್ಣ ಸ್ಪರ್ಶ ಮಾತ್ರದಿಂದಲೇ ಮೋಕ್ಷವಾಯಿತು. ಕಂಸ, ಶಿಶುಪಾಲ, ದಂತವಕ್ತರಂಥ ಕ್ರೂರಿಗಳು ಕೂಡ ಕೊನೆಗೆ ಆ ಕೃಷ್ಣನಲ್ಲೇ ಲೀನವಾದರು. ಇದನ್ನು ಭಾಗವತ ಗ್ರಂಥ, ಮಹಾಭಾರತ ಗ್ರಂಥ ಎಲ್ಲ ಹೇಳುವಂಥದ್ದಲ್ವ, ನಮಗೆಲ್ಲ ಗೊತ್ತಿದೆ. ಈ ರೀತಿ ಯಾರ್ಯಾರು ಯಾವ ಯಾವ ಭಾವದಲ್ಲಿ ಅತ್ಯಂತ ತೀವ್ರವಾಗಿ ಮೋಕ್ಷಕ್ಕೆ ಪ್ರಯತ್ನಿಸ್ತಾರೋ ಅವರಿಗೆಲ್ಲ ಮೋಕ್ಷವನ್ನು ಕೊಡುವಂಥವನು ಈ ಮುಕುಂದ. ಅಂದರೆ ಅವರು ರಾಕ್ಷಸರಾಗಿರಲಿ, ಭಕ್ತಿ ಪ್ರೇಮದಲ್ಲಿ ಮುಳುಗಿದಂಥ ಭಕ್ತರಾಗಿರಲಿ, ಜ್ಞಾನಿಗಳಾಗಿರಲಿ, ಅವರವರ ಮನೋಭಾವದಲ್ಲಿ ಶ್ರೀಕೃಷ್ಣನನ್ನೇ ಗುರಿಯಾಗಿಟ್ಟುಕೊಂಡು ಇಡೀ ಹೊತ್ತು ಅವನ ಸ್ಮರಣೆಯಲ್ಲಿ ಮಗ್ನರಾಗಿರ್ತಾರಲ್ಲ ಅಂಥವರಿಗೆಲ್ಲ ಮೋಕ್ಷವೇ ಅನ್ನೋದನ್ನು ಈ ನಾಮ ಹೇಳ್ತಾ ಇದೆ. ಹಾಗೆ ಈ ದೇವಿಯೂ ಕೂಡ ಅದೇ ಮುಕುಂದ ತತ್ವವಾದ್ದರಿಂದ ಅವಳನ್ನು ಇಲ್ಲಿ ಮುಕುಂದ ಅನ್ನೋದಾಗಿ ಸ್ಮರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ದೇವಿಯ ಕೈಯಿಂದ, ದೇವಿಯ ಅವತಾರದಲ್ಲಿ ಯಾವ್ಯಾವ ರಾಕ್ಷಸರು ಹತರಾಗಿದ್ದಾರೋ ಅವರಿಗೂ ಕೂಡ ಮುಕ್ತಿಯೇ
ಅವರ ಭಕ್ತರಿಗಂತೂ ಮುಕ್ತಿಯೇ ಅನ್ನೋದನ್ನು ಈ ಮುಕುಂದ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಕ್ತಿ ನಿಲಯ ಅಂತ ಮುಂದಿನ ನಾಮ. ಮುಕ್ತಿಯ ನಿಲಯವಾಗಿರುವವಳು ಅಂತ ಇದರ ಅರ್ಥ. ಯಾವಳಲ್ಲಿ, ಯಾವ ಚೈತನ್ಯದಲ್ಲಿ ಮೋಕ್ಷವು ಅಂತರ್ನಿಹಿತವಾಗಿದೆಯೋ ಅವಳೇ ಮುಕ್ತಿ ನಿಲಯ. ಅಂದರೆ ಮುಕ್ತಿಯ ಆಕರವೇ ಈ ಮಾತೆ. ಮುಕ್ತಿಯಲ್ಲಿ 4 ಬಗೆ ಅಂತ ಶಾಸ್ತ್ರಗಳು ಹೇಳ್ತವೆ. ಅವು ಯಾವುದು ಅಂತಂದರೆ ಸಾಲೋಕ್ಯ, ಸಾಮೀಪ್ಯ, ಸಾರೋಪ್ಯ ಮತ್ತು ಸಾಯುಜ್ಯ ಅನ್ನೋದಾಗಿ. ಈ ಎಲ್ಲ ಬಗೆಯ ಮುಕ್ತಿಗೂ ಅವಳೇ ಮೂಲ ಆಕರ, ಅವಳೇ ಆಶ್ರಯ. ಹಾಗಾಗಿ ಅವಳು ಮುಕ್ತಿ ನಿಲಯ ಅನ್ನೋ ನಾಮದಿಂದ ಈ ವಾಗ್ದೇವಿಯರಿಂದ ಸ್ತುತಿಗೊಳ್ತಾ ಇದ್ದಾಳೆ. ಒಟ್ಟಿನಲ್ಲಿ ಮನಸ್ಸನ್ನು ಆಂತರಂಗಿಕ ಭಕ್ತಿ ಪ್ರೇಮದಿಂದ, ಆರಾಧನಾ ಭಾವದಿಂದ ಆ ಮಾತೆಯಲ್ಲಿ ಇರಿಸಿದರೆ ನಮಗೆ ಮುಕ್ತಿ ಶತಸಿದ್ಧ ಅನ್ನೋದನ್ನು ಈ ನಾಮ ಸೂಚಿಸ್ತಾ ಇದೆ. ಮೂಲ ವಿಗ್ರಹ ರೂಪಿಣಿ ಅಂತ ಮುಂದಿನ ನಾಮ. ಮೂಲ ವಿಗ್ರಹ ರೂಪವಾಗಿ ಇರುವವಳು ಅಂತ ಇದರ ಅರ್ಥ. ಅಂದರೆ ಮೂಲ ಶಕ್ತಿಯಾಗಿರುವವಳು ಅಂತ. ಬೇರೆ 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 ರೀತಿಯ ಶಕ್ತಿಗಳೆಲ್ಲ ಏನಿವೆ ಈ ಪ್ರಪಂಚದಲ್ಲಿ, ಆ ಶಕ್ತಿ ಯಾವ ಭೇದದಲ್ಲಿ ತೋರಿಕೊಂಡ್ರೂ ಮೂಲ ಶಕ್ತಿ ಮಾತ್ರ ಇದೇ ಆದಿಶಕ್ತಿಯೇ. ಅಂದರೆ ಇಡೀ ಈ ಪ್ರಪಂಚ ಬ್ರಹ್ಮಾಂಡಕ್ಕೆಲ್ಲಕ್ಕೂ ಎಲ್ಲರಿಗೂ ಮೂಲಭೂತವಾಗಿರುವಂಥ ಶಕ್ತಿಯೇ ಇವಳಾದ್ದರಿಂದ ಮೂಲ ವಿಗ್ರಹ ರೂಪಿಣಿ. ಯಾವುದನ್ನು ಉಪನಿಷತ್ತು ಸಚ್ಚಿತ್ ಆನಂದ, ಅದೇ ಈ ಜಗತ್ತಿನ ಮೂಲ ಸ್ವರೂಪ ಅಂತ ಕರೀತದೆಯೋ ಆ ಮೂಲ ಸ್ವರೂಪವೇ ಈ ಶಕ್ತಿಯಾದ್ದರಿಂದ, ಈ ಶಕ್ತಿ ಚೈತನ್ಯವಾದ್ದರಿಂದ ಮೂಲ ವಿಗ್ರಹ ರೂಪಿಣಿ ಅನ್ನೋದಾಗಿ ವಾಗ್ದೇವಿಯರಿಂದ ಅವಳಿಗೆ ನಾಮದ ಸ್ತುತಿ. ಮುಂದಿನ ನಾಮ ಭಾವಜ್ಞ. ಇದರ ಅರ್ಥ ಭಾವಗಳನ್ನು ತಿಳಿದಿರುವವಳು. ಪ್ರತಿಯೊಬ್ಬರ ಭಾವ, ಸ್ವಭಾವ, ಅಭಿಪ್ರಾಯ, ಆಶಯಗಳನ್ನು ನಮ್ಮೊಳಗೇ ಇದ್ದು ತಿಳಿದ ಅಂತರಾತ್ಮ ಅವಳಾದ್ದರಿಂದ ಅವಳಿಗೆ ಭಾವಜ್ಞ ಅನ್ನುವಂಥ ನಾಮ. ಯಾರು ಯಾವ್ಯಾವ ಭಾವದಲ್ಲಿ, ಯಾವ್ಯಾವ ಉದ್ದೇಶದಲ್ಲಿ ಕರ್ಮ ನಿರ್ವಹಣೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ ಅಂತ ನಮ್ಮೆಲ್ಲರ ಒಳ ಸ್ವಭಾವ ಹೇಗಿದೆ, ಒಳ ಯೋಚನೆ ಹೇಗಿದೆ ಅನ್ನೋದನ್ನು ಆ ಯೋಚನೆ ಹುಟ್ಟೋಕ್ಕಿಂತ ಮೊದಲೇ ಅವಳಿಗೆ ಗೊತ್ತಿರ್ತದೆ. ಹಾಗಾಗಿ ಎಲ್ಲರ ಒಳ ಮನಸ್ಸನ್ನು ನಿತ್ಯ ನಿರಂತರ ಸಾಕ್ಷಿ ಭಾವದಲ್ಲಿ ನೋಡ್ತಾ ನೋಡ್ತಾ ಯಾರು ಯಾವ ಯಾವ ಭಾವ ಉದ್ದೇಶಗಳನ್ನು ಅವರ ಆರಾಧನೆಯಲ್ಲಿ ಅಥವಾ ಅವರ ಜೀವನ ನಿರ್ವಹಣೆಯಲ್ಲಿ ಇಟ್ಕೊಂಡಿದ್ದಾರೆ, ಯಾರ ಮನಸ್ಸು ಎಷ್ಟು ಸ್ವಚ್ಛ ಆಗಿದೆ ಅನ್ನೋದನ್ನು ತಿಳಿಯುವಂತಹ ಭಾವ ಮೂಲವೇ ಈ ಮಾತೆಯಾದ್ದರಿಂದ ನಾವು ಯಾರು ಅವಳನ್ನು ಮೋಸಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉದ್ದೇಶ ಸ್ವಚ್ಛವಾಗಿದ್ದಾಗ, ನಮ್ಮ ಯೋಚನೆ ಶುದ್ಧವಾಗಿದ್ದಾಗ, ನಮ್ಮ ಮನಸ್ಸು ಅತ್ಯಂತ ಶುದ್ಧ ಭಾವದಲ್ಲಿ ಆರಾಧನೆಯನ್ನು ನಡೆಸಿದಾಗ ಅಥವಾ ಜೀವನವನ್ನು ಮಾಡ್ತಾ ಮಾಡ್ತಾ ನಮ್ಮಂತೆ ಪರರು ಅನ್ನೋ ಭಾವದಲ್ಲಿ ನಾವು ಶುದ್ಧವಾಗಿ ಬದುಕಿದರೆ ಆ ಎಲ್ಲ ಮನೋಭಾವಕ್ಕೆ, ಅಂದರೆ ಶುದ್ಧ ಮನೋಭಾವಕ್ಕೆ ತಕ್ಕಂಥ ಫಲವನ್ನೇ ಅವಳು ಅನುಗ್ರಹಿಸ್ತಾಳೆ. ಜ್ಞಾನವನ್ನು ನಮಗೆ ಕೊಡ್ತಾಳೆ, ನಮ್ಮ ಜೀವನವನ್ನು ಸಮೃದ್ಧಿ ಮಾಡ್ತಾಳೆ. ಯಾಕೆ ಅಂದರೆ ನಮ್ಮ ಯೋಚನೆ ಹೇಗಿದೆ, ನಮ್ಮ ಮನಸ್ಸು ಹೇಗಿದೆ, ನಮ್ಮ ಕರ್ಮ ಹೇಗಿದೆ ಅಂತ ಅವಳಿಗೆ ಪ್ರತಿ ಕ್ಷಣ ಗೊತ್ತಾಗ್ತಾ ಇರ್ತದೆ. ಹಾಗಾಗಿ ಸ್ವಚ್ಛ ಭಾವಕ್ಕೆ ಶುದ್ಧ ಫಲ ಅನ್ನೋದಾಗಿ ಈ ಭಾವಜ್ಞ ಅನ್ನೋ ನಾಮ ನಮಗೆ ಒಳಗಿನಿಂದ ಸೂಚಿಸ್ತಾ ಇದೆ. ಭವರೋಗಗ್ನಿ ಅಂತ ಮುಂದಿನ ನಾಮ. ಭವರೋಗವನ್ನು ನಾಶಪಡಿಸ್ತಾಳೆ ಇವಳು ಅಂತ ಈ ನಾಮ ಹೇಳ್ತಾ ಇದೆ. ಭವರೋಗ ಅಂತಂದರೆ ಈ ಹುಟ್ಟು ಸಾವುಗಳ ಚಕ್ರ. ಹುಟ್ಟೋದು ನೋವು, ಬದುಕೋದು ನೋವು, ಮತ್ತು ಸಾವು ನೋವೇ ಅಂತ ಈ ಭವಚಕ್ರ ಅನ್ನುವಂಥ ನಾಮ ಹೇಳ್ತಾ ಇದೆ. ಅಂದರೆ ನಾವು ಅನುಭವಿಸುವಂತಹ ಈ ಹುಟ್ಟು, ನಮ್ಮ ಬದುಕಿನಲ್ಲಿ ನಾವು ಅನುಭವಿಸುವಂತಹ ನೋವು, ಕಷ್ಟ, ಆಮೇಲೆ ಸಾವು, ಇದೆಲ್ಲವೂ ಕೂಡ ಭವಚಕ್ರವೇ ಅಲ್ವಾ. ಯಾವಾಗ ಇದೆಲ್ಲ ಅಜ್ಞಾನವೋ ಆಗ ಅದೆಲ್ಲ ಭವಚಕ್ರವೇ. ಈ ಹುಟ್ಟು ಸಾವುಗಳ ಚಕ್ರದಿಂದ ಯಾರಿಗೆ ಮುಕ್ತಿ ಬೇಕಾಗಿದೆಯೋ, ಯಾರಿಗೆ ಇದೆಲ್ಲ ಅಜ್ಞಾನ, ಇದೆಲ್ಲ ಭವಚಕ್ರ ಅಲ್ಲ, ನಮಗೆ ಈ ಜೀವನ ಅನ್ನುವಂಥದ್ದು ಜ್ಞಾನವನ್ನು ಗಳಿಸಿಕೊಳ್ಳಿಕ್ಕೆ ಸಿಕ್ಕಂತಹ ಒಂದು ಭಗವತ್ ಕೃಪೆ ಅನ್ನೋದು ಅರಿವಾಗ್ತದೆಯೋ ಅಲ್ಲಿ ತನಕ ಇದು ಭವಚಕ್ರನೇ. ಹಾಗಾಗಿ ಅಂತಹ ಅಜ್ಞಾನಿಗಳನ್ನು ಮೇಲಕ್ಕೆ ಎತ್ತಿ ಹಾಕಬಲ್ಲವಳು ಈ ಮಾತೆ ಅನ್ನೋದಾಗಿ ಭವರೋಗಗ್ನಿ ಅನ್ನೋ ನಾಮ ಹೇಳ್ತಾ ಇದೆ. ಸಂಸಾರ ಅನ್ನುವಂಥ ರೋಗಕ್ಕೆ, ದುಃಖಕ್ಕೆ ಈ ದೇವಿಯ ಸ್ಮರಣೆಯೇ ಪರಮೌಷಧಿ ಅಂತ ಈ ನಾಮದ ಸೂಚನೆ. ಭವಚಕ್ರ ಪ್ರವರ್ತಿನಿ ಅಂತ
ಮುಂದಿನ ನಾಮ. ಇದರ ಅರ್ಥ ಏನು ಅಂದರೆ ಸಂಸಾರ ಚಕ್ರವನ್ನು ನಡೆಸುವವಳು, ಭವಚಕ್ರವನ್ನು ಇವಳೇ ಪ್ರವರ್ತಿಸ್ತಾಳೆ. ನೋಡಿ, ಮೇಲಿನ ನಾಮ ಭವರೋಗಗ್ನಿ ಅಂತ ಹೇಳಿತ್ತು, ಇದು ಭವಚಕ್ರ ಪ್ರವರ್ತಿನಿ ಅಂತ ಹೇಳ್ತಾ ಇದೆ. ಅಂದರೆ ಭವಚಕ್ರಕ್ಕೆ ಸಿಕ್ಕಿಸುವವಳು ಅವಳೇ, ಆ ಭವರೋಗವನ್ನು ನಾಶ ಮಾಡುವವಳು ಅವಳೇ ಅಂತ ಅರ್ಥ. ಜನನ ಮರಣ, ಈ ಹುಟ್ಟು ಸಾವುಗಳು ಮತ್ತೆ ಮತ್ತೆ ಈ ಭೂಮಿಯಲ್ಲಿ ಆವರ್ತನ ಆಗುವಂಥ ಚಕ್ರ. ಇದನ್ನೇ ಶಂಕರಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ತಾರಲ್ಲ. ಈ ಹುಟ್ಟು ಸಾವಿನ ಚಕ್ರದಲ್ಲಿ ನಮ್ಮನ್ನು ಸಿಲುಕಿಸುವವಳು ಅವಳೇ. ಆದ್ದರಿಂದ ನಾವೇನು ಮಾಡಬೇಕು ಹಾಗಾದರೆ? ಇಂಥದ್ದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಈ ಶಂಕರಾಚಾರ್ಯರಂಥವರು ನಮಗೆ ಹೇಳುವಂಥದ್ದು, ಜನ್ಮ ದುಃಖ ಜರಾ ದುಃಖ ನಿತ್ಯ ದುಃಖಂ ಪುನಃ ಪುನಃ ಸಂಸಾರ ಸಾಗರೋ ದುಃಖಂ ತಸ್ಮಾತ್ ಜಾಗೃತ ಜಾಗೃತ ಅಂತ ಹೇಳ್ತಾರೆ. ಇದು ಜಾಗೃತ ಪಂಚಕಂ ಅಂತ ಶ್ಲೋಕವೊಂದರ ಸಾಲು. ಅಂದರೆ ಈ ಭವಚಕ್ರದಿಂದ ಪಾರು ಮಾಡು ಅಂತ ನಾವು ಆ ಭವರೋಗಗ್ನಿ ಏನಿದ್ದಾಳೆ, ಚೈತನ್ಯ ಸ್ವರೂಪಿ ಭಗವತ್ ತತ್ವವಾದ ಲಲಿತಾಂಬೆ, ಅವಳನ್ನೇ ಶರಣು ಹೋಗಬೇಕಿದೆ ಅಂತ ಈ ಶ್ಲೋಕದ ಸಾಲು ಕೂಡ ಈ ಭವರೋಗಗ್ನಿ, ಭವಚಕ್ರ ಪ್ರವರ್ತಿನಿ ಈ ಎಲ್ಲ ನಾಮಗಳಿಂದ ಇದೇ ವಿಷಯವನ್ನು ಹೇಳುವಂಥದ್ದು. ಸಂಸಾರಕ್ಕೆ ಬಂದ್ಬಿಟ್ಟಿದ್ದೇವೆ ನಾವು, ಇದರನ್ನು ದಾಟೋದು ಅನಿವಾರ್ಯ. ದಾಟಬೇಕಾದ್ರೆ ಯಾವುದು ನಮ್ಮನ್ನು ಈ ಸಂಸಾರ ಚಕ್ರಕ್ಕೆ ಅಥವಾ ಈ ಭವಚಕ್ರಕ್ಕೆ ತಂದು ಹಾಕಿದೆಯೋ ಅದೇ ಶಕ್ತಿಯನ್ನು ಆಶ್ರಯಿಸಿ ಆಧರಿಸಿ ಆರಾಧಿಸಿ ನಾವು ಈ ಭವಚಕ್ರದಿಂದ ಪಾರಾಗಬೇಕು ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ವಿವರಣೆಯನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.